ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ನನ್ನ ಹೆಸರು ಗಣೇಶ್ ಪ್ರಸಾದ್ ಅಂತ. ನೀವೇನಾದ್ರು ಇದೇ ಮೊದಲನೇ ಬಾರಿ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ದೀರಾ ಅಂದರೆ ನಾನು ಬೆಂಗಳೂರಿಂದ ಈ ಒಂದು ಟೆಕ್ನಾಲಜಿ ರಿಲೇಟೆಡ್ ಮತ್ತು ಯಾರ್ಯಾರೀಗ ಈ ಒಂದು ಫಸ್ಟ್ ಸೀರೀಸಲ್ಲಿ ನಾನು ಯಾರ್ಯಾರು ಕಾಲೇಜಲ್ಲಿ ಆಲ್ರೆಡಿ ಓದ್ತಾ ಇದ್ದಾರೆ ಅಂಥವ್ರಿಗೆ ಅಂತಲೇ ಸಹಾಯ ಆಗಲಿ ಅಂಥೇಳಿ ಯಾವ ರೀತಿ ಅವರು ಕಾಲೇಜಲ್ಲಿ ಇರಬೇಕಾದ್ರೇ ಮುಂದಿನ ಒಂದು ಭವಿಷ್ಯದ ಒಂದು ಕಾಲವನ್ನು ನೋಡಿಕೊಂಡು ಅವ್ರು ಯಾವ ರೀತಿ ಅವರು ಕೆಲಸ ಹುಡ್ಕೋದಕ್ಕೆ ಅಥವಾ ಬೇರೆ ಏನಾದರೂ ಮಾಡೋದಕ್ಕೆ ಪ್ರಿಪೇರ್ ಆಗಿರಬೇಕು ಅಂತ ಹೇಳಿ ಕೆಲವೊಂದು ಸಜೆಷನ್ಸ್ನ ಕೊಡೋದಕ್ಕೆ ಅಂತ ಹೇಳಿ ಈ ಫಸ್ಟ್ ಸೀರೀಸ್ನ ನಾನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸೊ ವೆಲ್ಕಮ್ ಟು GP ಟೆಕ್ ಸ್ಟೋರೀಸ್ ಕನ್ನಡ ಚಾನಲ್. ಈ ಒಂದು ಎಪಿಸೋಡ್ನ ಶುರು ಮಾಡಬೇಕಾದ್ರೆ ನನ್ನ ಮನಸ್ಸಲ್ಲಿ ಬಹಳ ಒಂದು 10-20 ವರ್ಷಗಳಿಂದ ನಾನೊಂದು ನೋಡ್ಕೊಂಡ್ಬಂದಿರುವಂಥ ಒಂದು ಸಿನಿಮಾ ಮತ್ತು ಹಾಡು ಅಮೇರಿಕಾ ಅಂತ ಹೇಳಿ. ಇದನ್ನು ಯಾಕೆ ನಾನು ಇವಾಗ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಈ ಒಂದು ಚಿತ್ರದಲ್ಲಿ ಒಂದು ಸನ್ನಿವೇಶ ಬರುತ್ತೆ. ಫಿಲಮ್ ಸ್ಟಾರ್ಟಿಂಗಲ್ಲೇ ಒಂದು ಸ್ವಲ್ಪ ನಿಮಿಷ ಆದಮೇಲೆ ಒಂದು ಸನ್ನಿವೇಶ ಒಂದು ಬರುತ್ತೆ. ಅದನ್ನು ನೋಡ್ಕೊಂಬರೋಣ ಬನ್ನಿ. ಕುಡಿಮಿ ಎಷ್ಟೊತ್ತಿಂದ ಕಾಯ್ತಿದ್ದಾನೋ. ಏನು ವಿಶೇಷ? ನಾನು ಕ್ಯಾಲಿಫೋರ್ನಿಯಾ ಯೂನಿವರ್ಸಿಟಿಲಿ MS ಸೀಟ್ ಸಿಕ್ಕಿದೆ. ಮುಂದಿನ ಭಾನುವಾರ ಹೊರಡ್ತಿದ್ದೀನಿ. ಹೇಗೋ ಹೋಗ್ತೀಯಾ? ಇಷ್ಟ ದಿನ 3 ದೇಹ 1 ಆತ್ಮ ಅಂತ ಇದ್ಬಿಟ್ಟು ದಿಢೀರ್ ಅಂತ ದೇಶ ಬಿಟ್ಟು ಹೋಗ್ತಾನಂತೆ. ನಿನ್ನ ಹೋಗ್ಬಿಡಲ್ಲ. ನಿನ್ ಬಿಟ್ಟು ನಮ್ಮಿಂದ 1 ದಿನ ಇರಕ್ಕಾಗಲ್ಲ ಕಣ. 2 ವರ್ಷ ಕಣೋ. MS ಮುಗಿಸಿ ವಾಪಸ್ ಬಂದ್ಬಿಡ್ತೀನಿ. ಅಮೆರಿಕಾಗ ಹೋಗೋರೆಲ್ಲ ಹೀಗೆ ಹೇಳೋದು. ಹೋದ್ಮೇಲೆ 2 ವರ್ಷ ಅನ್ನೋದು 20 ವರ್ಷ ಆಗುತ್ತೆ. ದುಡ್ಡು ಮಾಡಕ್ಕೆ ಅಂತ ಅಷ್ಟು ದೂರ ಹೋಗ್ಬೇಕೇನೋ? ನೋ, ನಾನ್ ದುಡ್ಡು ಮಾಡಕ್ ಹೋಗ್ತಿಲ್ಲ. ಮತ್ತ್ಯಾಕೆ ಆ ಲಿಬರ್ಟಿ ಸ್ಟ್ಯಾಚ್ಯೂಗೆ ಹಣ್ಣು ಕಾಯಿ ಮಾಡ್ಸಕ್ ಹೋಗ್ತಾ ಇದೀಯಪ್ಪ? ಹೋಗ್ಲಿ ಬಿಡ, ಇದೊಂದು ಕುಡ್ಮಿ. ಇದು ಇಲ್ಲಿದ್ರೂ ನೆಮ್ಮದಿಯಾಗಿರಲ್ಲ. ಈ ಒಂದು ಸೀನ್ನಲ್ಲಿ ವ್ಯಕ್ತವಾಗುವಂತಹ ಒಂದು ಎಮೋಷನ್ನ ಇಂತಹ ಒಂದು ಜಾಗದಲ್ಲಿ ಚಿತ್ರೀಕರಣ ಮಾಡಿದಂತಹ ನಿರ್ದೇಶನವನ್ನು ಮಾಡಿದಂತಹ ನಾಗತಿಹಳ್ಳಿ ಚಂದ್ರಶೇಖರ್ ಅವ್ರನ್ನ ಈ ಒಂದು ವಿಡಿಯೋನಲ್ಲಿ ನಾನು ನೆನೆಸ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಈ ಒಂದು ಮಿಡಲ್ ಕ್ಲಾಸ್ನ ಎಮೋಷನ್ಗಳನ್ನ ಯಾವ ರೀತಿಯಲ್ಲಿ ವಿಮರ್ಶೆ ಮಾಡ್ತಾ ಈ 3 ಜನ ಫ್ರೆಂಡ್ಸು ನಿಂತ್ಕೊಂಡು ಯಾವುದು ಸರಿ ಯಾವುದು ತಪ್ಪು ಅಂತ ಹೇಳಿ ಮಾತಾಡ್ತಾರೆ. ಇದನ್ನು ಮೆಟಫರ್ ಅಂತ ಹೇಳ್ಬೋದು. ಯಾಕಂದರೆ ಈ ಒಂದು 3 ಜನರ ಮಾತುಗಳು ನಮ್ಮ ಮನಸ್ಸಿನೊಳಗಡೆ ಒಂದು ಯೋಚನೆಯನ್ನು ಮಾಡ್ತಾ ಇರುತ್ತೆ, ಏನು ಉತ್ತಮ ಏನು ಕರೆಕ್ಟ್ ಅಂತ ಹೇಳಿ. ಸೊ ಇದು ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಹೇಳಬೇಕು ಡೈರೆಕ್ಟರ್ ಅವ್ರಿಗೆ. ಹಾಗೆ ಆ್ಯಕ್ಟರ್ಸ್ ಕೂಡ ಅಷ್ಟೇ ಒಂದು ಎಮೋಷನ್ನ ತುಂಬಿ ಅದರಲ್ಲಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಬಹಳ ಸೊಗಸಾಗಿರುವಂತಹ ಒಂದು ಸೀನ್ ಇದು. ಇವತ್ತಿನ ಒಂದು ಜನ್ರೇಷನ್ನವರು ಕೂಡ ಬಹಳ ನೋಡಬೇಕಾಗಿರುವಂತಹ ಒಂದು ಸೀನ್ ಆಗಿದೆ ನನ್ನ ಪ್ರಕಾರ. ಮನುಷ್ಯನಿಗೆ ರೆಕ್ಕೆಗಳಿರ್ಬೇಕು. ಅವನು ಹಕ್ಕಿ ತರ ಹಾರಬೇಕು. ಬೆಟ್ಟ ನದಿ ಸಮುದ್ರದ ಮೇಲೆ ಹಾರಬೇಕು. ಪ್ರಪಂಚ ನೋಡ್ಬೇಕು. ರೆಕ್ಕೆ ಇರ್ಬೇಕು, ರೆಕ್ಕೆ. ರೆಕ್ಕೆ ಪುಕ್ಕ ಅಂತ ಕತೆ ಕಟ್ಟಿ ಅಮೆರಿಕಾಗ ಹಾರಕ್ ನೋಡ್ಬೇಡ. ಮನುಷ್ಯನಿಗೆ ಬೇಕಾಗಿರೋದು ರೆಕ್ಕೆಗಳಲ್ಲ ಕಣೋ, ಬೇರುಗಳು. ಇದ್ದ ಜಾಗದಲ್ಲೇ ಆಳವಾಗಿ ಬೇರ್ ಬಿಟ್ಟು ಇಲ್ಲೇ ಬೆಳಿಬೇಕು. ನಮ್ಮ ಭೂಮಿಯ ರಸನ ಹೀರಿ ಇಲ್ಲೇ ಫಲ ಕೊಡ್ಬೇಕು. ರೆಕ್ಕೆ ಅಂತೆ ರೆಕ್ಕೆ. ಯಾಕೆ ಸುಮ್ಮನೆ ಆರ್ಗ್ಯೂ ಮಾಡ್ತೀರಾ? ನನಗನ್ಸುತ್ತೆ ಮನುಷ್ಯನಿಗೆ ರೆಕ್ಕೆ ಬೇರು 2 ಇದ್ರೆ ಒಳ್ಳೇದೇನೋ ಅಂತ. ಸುಮ್ನಿರ. ರೆಕ್ಕೆ ಕಟ್ಕೊಂಡು ಹಾರೋನ್ಗೆ ಬೇರ್ ಬೆಳಕ್ಕೆ ಎಲ್ಲಿ ಸಾಧ್ಯ? ನೋಡ, ಈ ಅಮೆರಿಕನ್ ಪ್ರೋಗ್ರಾಮ್ ಎಲ್ಲ ಕ್ಯಾನ್ಸಲ್ ಮಾಡು. ನಾವು 3 ಜನ ಸೇರಿ ಇಲ್ಲೇನಾದ್ರು ಸಾಧನೆ ಮಾಡೋಣ. ಈ ಒಂದು ಚಿತ್ರ 90ರ ದಶಕದಲ್ಲಿ ಬಂದಂಥ ಚಿತ್ರ. ಆಗಿನ ಒಂದು ಜಾಬ್ ಮಾರ್ಕೆಟ್ ಆಗಿರ್ಬೋದು ಅಥವಾ ಜನ ಯಾರು ಓದ್ಕೊಂಡು ಹೊರಗಡೆ ಬಂದಿರ್ತಾರೆ ಅವರು ಪಟ್ಟಂಥ ಕಷ್ಟಗಳನ್ನ ಆಧರಿಸಿ ಮಾಡಿದಂಥ ಚಿತ್ರ. ಹೌದು, ಇದರಲ್ಲಿ ವ್ಯಕ್ತವಾಗಿರುವಂಥ ಎಮೋಷನ್ಸ್ ಪ್ರತಿಯೊಂದು ಈಗಲೂ ಕೂಡ ಪ್ರಸ್ತುತವಾಗಿದೆ. ನಾನಿಲ್ಲ ಅಂತ ಹೇಳೋದಿಲ್ಲ. ಇಲ್ಲಿ ಶಶಾಂಕನ ಒಂದು ಮಾತುಗಳನ್ನ ನಾವು ಅಬ್ಸರ್ವ್ ಮಾಡಿದಾಗ ಅವ್ರು ಹೇಳ್ತಾರೆ, ಸಾಧನೆ ಇಲ್ಲಿ ಎಲ್ಲಿ ಹೋದ್ರೂ ಲಂಚ ಕೇಳ್ತಾರೆ ಅಥವಾ ಜಾತಿ ಕೇಳ್ತಾರೆ. ಬೇಕು ಅಂತ ಕೆಲಸ ಸಿಗಲ್ಲ, ಬೇಕು ಅಂತ ಸುಖ ಸಿಗಲ್ಲ. ಅಮೆರಿಕಾ ಇಸ್ ಅ ಲ್ಯಾಂಡ್ ಆಫ್ ಆಪರ್ಚುನಿಟೀಸ್. ಅಲ್ಲಿ ಮನುಷ್ಯ ಏನಾಗಬೇಕು ಅಂತ ಬಯಸ್ತಾನೋ ಅದಾಗಬಹುದು. ಇಲ್ಲಿ ಪ್ರತಿಯೊಂದಕ್ಕೂ ಪರದಾಡಬೇಕು. ಒಂದ್ ಜಾಬ್ ಹುಡುಕು, ಗೊತ್ತಾಗತ್ತೆ.
ನಿನ್ನ ದೇಶಭಕ್ತಿ ಅನ್ನೋ ಸೆಂಟಿಮೆಂಟು ಸುಟ್ಟು ಬೂದಿ ಆಗುತ್ತೆ. ಎಲ್ಲಿ ನೋಡಿದ್ರು ಕರಪ್ಷನ್, ಇನ್ಡಿಸಿಪ್ಲಿನ್, ಇಂಜಸ್ಟಿಸ್, ಬ್ಯೂರೋಕ್ರಸಿ. ನಿಜ, ನೀನ್ ಹೇಳಿದ್ದಲ್ಲ ನಿಜ. ಆದ್ರೆ ಈ ಹಾರ್ಡ್ ರಿಯಾಲಿಟೀಸ್ ನ ಒಪ್ಕೊಂಡೆ ನಮ್ ದೇಶನ ಪ್ರೀತಿ ಮಾಡ್ಬೇಕು ಶಶಾಂಕ್. ನಮ್ಮಮ್ಮ ಬಡವಳು ಹರ್ಕಲ್ ಸೀರೆ ಉಟ್ಕೊಂಡಿದ್ದಾಳೆ ಅಂತ ರೇಷ್ಮೆ ಸೀರೆ ಉಟ್ಕೊಂಡಿರೋ ಬೇರೆ ಯಾರನ್ನು ಅಮ್ಮ ಅನ್ನಕ್ಕಾಗುತ್ತಾನೋ? ಸೂರ್ಯ, ಐ ಆಮ್ ನಾಟ್ ಮಹಾತ್ಮ ಗಾಂಧಿ. ಐ ಆಮ್ ಅನ್ ಆರ್ಡಿನರಿ ಮ್ಯಾನ್. ನನಗೆ ಗ್ರೇಟ್ ಐಡಿಯಾಲಜೀಸ್ ಬೇಕಾಗಿಲ್ಲ. ನನಗೆ ನನ್ನ ಲೈಫ್ ಮುಖ್ಯ. ಯು ಆರ್ ಟ್ರೈಂಗ್ ಟು ಎಸ್ಕೇಪ್. ಯು ಆರ್ ಬೀಯಿಂಗ್ ಆಪರ್ಚುನಿಸ್ಟ್. ನೀನು ಹೊಟ್ಟೆ ಕಿಚ್ಚಿನ ಮೊಟ್ಟೆ ಕೋಳಿ. ಯು ಆರ್ ಜೆಲಸ್. ಜಲಸ್ ಅಲ್ಲ ಕಣೋ, ನಮ್ ಸ್ನೇಹಿತ ನಮ್ಮಿಂದ ಕಳೆದು ಹೋಗ್ತಾನಲ್ಲ ಅನ್ನೋ ಪೊಸೆಸಿವ್ನೆಸ್. ಶಶಾಂಕ್, ಒಂದ್ಸಲ ನಮ್ ಬಾಲ್ಯ ನೆನೆಸ್ಕೊಳ್ಳೋ. ಇಷ್ಟ ದಿನ ಜೊತೆಗಿದ್ಬಿಟ್ಟು ಹೇಗೋ ಹೊರಟ್ಯಾ? ಐ ಆಮ್ ಸಾರಿ. ನೀನ್ ಅನ್ನೆಸರಿಯಾಗಿ ಎಮೋಷನಲ್ ಆಗ್ತಾ ಇದೆಯಾ? ನಿಮ್ಗೆ ನಿಜಕ್ಕೂ ಪ್ರೀತಿ ಇದ್ರೆ ಸಂಡೇ ನಮ್ಮ ಮನೆ ಹತ್ರ ಬನ್ನಿ. ಸಿ ಮೀ ಆಫ್. ನಾವಿಲ್ಲಿ ಒಂದು ಕೆಲಸ ಹುಡುಕ್ಬೇಕಂದ್ರೆ ಪ್ರತಿಯೊಂದು ಕಡೆಯೂ ಬ್ಯೂರೋಕ್ರಸಿ ಎದ್ದು ತಾಂಡವಾಡ್ತಾ ಇದೆ ಅಂತ. ಎಲ್ಲಾದರೂ ಹುಡುಕ್ಬೇಕಂದ್ರೆ ಎಲ್ಲೂ ಕೂಡ ಸಿಗೋದಿಲ್ಲ, ಕೆಲಸ ಸಿಗೋದಿಲ್ಲ ಅಂತ ಹೇಳಿ. ಯಾಕೆ ಈ ರೀತಿ ಒಂದು ಸಿಚುವೇಶನ್ ಆಗ ಇತ್ತು ಮತ್ತು ಈಗ ಫಾಸ್ಟ್ ಫಾರ್ವರ್ಡ್ ಮಾಡಿ ನಾವು ಒಂದು 20-25 ವರ್ಷ ಆದಮೇಲಿಂದ ನಾವು ಅದೇ ಸಿಚುವೇಶನ್ನ ಕೂತು ಅನಲೈಸ್ ಮಾಡಿದಾಗ ಬಹಳಷ್ಟು ನಮಗೆ ವ್ಯತ್ಯಾಸಗಳು ಕಾಣ್ತವೆ. ನನ್ನ ಒಂದು ಸ್ವಂತ ಒಂದು ಎಕ್ಸ್ಪೀರಿಯೆನ್ಸಲ್ಲಿ ಹೇಳಬೇಕಂದ್ರೆ ಜಾಬ್ ಮಾರ್ಕೆಟು ಆಗಿದ್ದಕ್ಕೂ ಈಗಿರೋದಕ್ಕೂ ಬಹಳ ಒಂದು ವ್ಯತ್ಯಾಸ ಆಗಿದೆ. ಮತ್ತು ಆಗಿನ ಟೆಕ್ನಾಲಜಿ ಮತ್ತು ಈಗಿನ ಟೆಕ್ನಾಲಜಿನಲ್ಲಿ ಬಹಳ ಒಂದು ವ್ಯತ್ಯಾಸ ಕಾಣಿದೆ. ಸೊ ಹೌದು, ಅಮೆರಿಕಾಗೆ ಹೋಗಬೇಕು ಅಥವಾ ಬೇರೆ ಒಂದು ದೇಶ, ಯುರೋಪು, ಬೇರೆ ಎಲ್ಲಾದರೂ ನಾವು ಹೋಗಿ ಹೊರಗಡೆ ಓದ್ಕೊಂಡು ಬರೋದು, ಕೆನಡಾ, ರಷ್ಯಾ, ಈ ಥರ ಬಹಳಷ್ಟು ಕಂಟ್ರಿಗಳಿದ್ದಾವೆ. ನಮಗೆ ಒಂದು ಉನ್ನತ ವ್ಯಾಸಂಗಕ್ಕೋಸ್ಕರ ನಾವು ಹೋಗೋವಂಥ ಒಂದು ಆಪ್ಷನ್ ಇರೋವಂಥ ಜಾಗಗಳು. ಆದರೆ ನಿಜವಾಗ್ಲೂ ನಾವು ಹೋಗಬೇಕಾ? ಹೋದರೆ ಅಲ್ಲಿ ಏನು ಬೆನಿಫಿಟ್ ಸಿಗುತ್ತೆ ಮತ್ತು ಇಲ್ಲಿ ಏನಿಲ್ಲ, ಇಲ್ಲಿ ಇಲ್ಲದೆ ಇರೋದು ಬೇರೆ ದೇಶದಲ್ಲಿ ಏನಿದೆ, ಇದ್ರ ಬಗ್ಗೆ ನಾನು ಯೋಚನೆ ಮಾಡ್ತಾ ಇದ್ದೆ. ಈ ಒಂದು ಚಿತ್ರದ ಈ ಒಂದು ಸನ್ನಿವೇಶ ನನ್ನ ಜೀವನದಲ್ಲಿ ಬಹಳ ಡೀಪಾಗಿ ಒಂದು ಪ್ರಭಾವವನ್ನು ಬೀರಿತ್ತು. ನಾನು ಎಷ್ಟೋ ವರ್ಷಗಳ ಕಾಲ ಇದ್ರ ಬಗ್ಗೆ ವಿಮರ್ಶೆ ಕೂಡ ಮಾಡ್ಕೊತಾ ಇದ್ದೆ. ನಾನು ಸೂರ್ಯನಾಗಿರಬೇಕಾ ಅಥವಾ ಶಶಾಂಕನಾಗಿರಬೇಕಾ ಅಂತ. ಯಾಕಂದರೆ ಈ ಒಂದು ಸನ್ನಿವೇಶದಲ್ಲಿ ಬರೋವಂಥ ಎಮೋಷನ್ಸ್ ಪ್ರತಿಯೊಂದು ಮಿಡಲ್ ಕ್ಲಾಸಿಂದ ಬರೋವಂಥ ಮಕ್ಕಳಿಗೆ ಅಥವಾ ಸ್ಟೂಡೆಂಟ್ಸ್ಗೆ ಇದು ಬಹಳ ಒಂದು ಮ್ಯಾಚ್ ಆಗುತ್ತೆ. ಯಾಕಂದರೆ ನಮಗೆ ಇಲ್ಲಿ ನಾವು ಹುಟ್ಟತಾನೆ ನಾವೇನು ಶ್ರೀಮಂತರಾಗಿ ಹುಟ್ಟಿರೋದಿಲ್ಲ. ಭಾಳ ಕಷ್ಟಗಳನ್ನ ಪಟ್ಕೊಂಡು ಹೇಗೋ ಒಂದು ಓದ್ಕೊಂಡು ನಾವು ಜೀವನದಲ್ಲಿ ಬಂದಿರ್ತೀವಿ. ಸಡನ್ನಾಗಿ ಏನಾಗುತ್ತೆ ಅಂದರೆ ಈ ಥರ ಒಂದು ಆಪರ್ಚುನಿಟಿ ಬೇರೆ ದೇಶಕ್ಕೆ ಹೋದಾಗ ಸಿಗುತ್ತೆ ಅನ್ನೋ ಥರ ಇದ್ದರೆ, ಅದು ನಾವು ಈ ಥರ ಒಂದು ಓದ್ಕೊಂಡು ಒಂದು ಇಂಜಿನಿಯರಿಂಗ್ ಮಾಡಿಕೊಂಡು ಈ ಥರ ಒಂದು ಬೇರೆ ದೇಶಕ್ಕೆ ಹೋದಾಗ ಅಲ್ಲೇನೋ ಒಂದು ಮಾಸ್ಟರ್ಸ್ ಮಾಡೋಕ್ಕೆ ಅಂತ ಹೋಗ್ತೀವಿ ಅಥವಾ ಇನ್ನೇನೋ ಒಂದು ಕೆಲಸಕ್ಕೆ ಅಂತ ಹೇಳಿ ಹೋಗ್ತೀವಿ. ಅಲ್ಲಿ ಹೋದಾಗ ಅಲ್ಲಿ ಇಷ್ಟು ದುಡಿಬೋದು ಅಂತ ಹೇಳಿ ಜನಕ್ಕೆ ಗೊತ್ತಾದಾಗ ಆಗ ಆಬ್ವಿಯಸ್ಲಿ ನಮ್ಮ ಮನೆ ಕಷ್ಟಗಳೆಲ್ಲ ನೀಗುತ್ತೆ ಅಂಥೇಳಿ ಇದು ಬಹಳ ಸಹಜವಾದಂಥ ಒಂದು ಎಮೋಷನ್. ಹಾಗಾದರೆ ಅಲ್ಲಿಗೆ ಹೋದ್ರೇ ಸಕ್ಸಸ್ಸಾ, ಇಲ್ಲಿದ್ದರೆ ಮಾತ್ರ ಸಕ್ಸಸ್ಫುಲ್ ಅಲ್ವಾ ಅಂಥೇಳಿ ನಿಮಗೆ ಒಂದು ಪ್ರಶ್ನೆ ಬರ್ಬೋದು. ಹಾಗಾದರೆ ಬೆಂಗಳೂರಲ್ಲಿ ಇಲ್ಲದೇ ಇರೋವಂಥದ್ದು, ನಮ್ಮ ರಾಜ್ಯದಲ್ಲಿ ಇಲ್ಲದೇ ಇರೋವಂಥದ್ದು ಏನಿದೆ ಬೇರೆ ದೇಶದಲ್ಲಿ? ಅಲ್ಲಿ ಹೋದಾಗ ನಿಮಗೆ ಎಷ್ಟು ದುಡ್ಡು ಸಿಗುತ್ತೆ? ಅಷ್ಟು ಲಕ್ಷಗಟ್ಟಲೆ ಕೋಟಿಗಟ್ಟಲೆ ದುಡ್ಡು ಬಂದರೂ ಕೂಡ ನೀವು ಏನೇನೆಲ್ಲ ಮಾಡ್ಬೋದು. ಇದ್ರ ಬಗ್ಗೆ ನಾನು ನಮ್ಮ ಕಾಲೇಜಲ್ಲಿ ಇರಬೇಕಾದ್ರೇ ನಮ್ಮದೇ ಕ್ಲಾಸ್ಮೇಟ್ಸು ಕೆಲವೊಬ್ಬರು ಅಥವಾ ನಮ್ಮದೇ ಒಂದು ಕಾಲೇಜಿಂದ ಬೇರೆ ಕಾಲೇಜಿಂದ ಏನೇನೆಲ್ಲ ಪ್ರಯತ್ನ ಪಟ್ಟು ಹೇಗೆ ಇವ್ರಿಗೆ ಒಂದು ಐಡಿಯಾ ಬಂತು ಬ್ರೈನಲ್ಲಿ, ಸೊ ಯಾರಿಂದ ಇವ್ರ ಪ್ರಭಾವವನ್ನು ಪಟ್ಟರು ಅಥವಾ ಯಾರಿಂದ ಇನ್ಫಾರ್ಮೇಷನ್ ತೊಗೊಂಡ್ರು, ಈ ರೀತಿ ಒಂದು ಹೊರಗಡೆ ದೇಶಕ್ಕೆ ಹೋದರೆ ನಮಗೆ ಉನ್ನತವಾಗಿ ಒಂದು ಜೀವನವನ್ನು ನಡೆಸ್ಬೋದು ಅಂತ. ಇದು ಸತ್ಯ. ಎಷ್ಟೋ ಜನಕ್ಕೆ ನಾನೊಂದು ವಿಮರ್ಶೆ ಮಾಡಬೇಕಾದ್ರೆ, ನಾನು ಮಾತಾಡ್ಬೇಕಾದ್ರೆ ಹೇಳ್ತಾರೆ, ನಾವು ಒಂದು ಮನೆ ಕೂಡ ಕಟ್ಟಿಸಿಲ್ಲ, ನಮಗೊಂದು ಮನೆ ಇಲ್ಲ, ನಮಗೆ ಇರೋದಕ್ಕೆ ಒಂದು ಕರೆಕ್ಟಾಗಿದ್ದಿಲ್ಲ, ನಮ್ಮ ತಂದೆ ತಾಯಿ ಯಾವಾಗಲೂ ಕಷ್ಟಪಟ್ಕೊಂಡು ಬಂದಿದ್ದಾರೆ, ನಮಗೆ ಬೆಂಗಳೂರಲ್ಲಿ ಸಿಗುವಂಥ ಸಂಬಳ ಇಲ್ಲಿ ಸಾಕಾಗೋದಿಲ್ಲ, ಈ ದೇಶದಲ್ಲಿ ನಾವು ಜೀವನ ಮಾಡೋದಕ್ಕೆ ಇಲ್ಲಿರೋವಂಥ ಇನ್ಫ್ಲೇಷನ್ ಭಾಳ ಜಾಸ್ತಿ ಇದೆ. ಹೌದು, ನಿಜ. ಬೇರೆ ದೇಶಕ್ಕೆ ಹೋದರೆ ಅಲ್ಲಿನ ಒಂದು ಎಕೋಸಿಸ್ಟಮ್ ಆ ರೀತಿ ಇರುತ್ತೆ ಮತ್ತು ಆಪರ್ಚುನಿಟಿ ಕೂಡ ಹಾಗೆ ಸಿಗುತ್ತೆ, ನಾನು ಇಲ್ಲ ಅಂತ ಹೇಳೋದಿಲ್ಲ. ಅಲ್ಲಿ ಕೂಡ ದುಡ್ಡು ಕೂಡ ಜಾಸ್ತಿ ಬರುತ್ತೆ, ಸ್ಯಾಲ್ರಿ ಎಲ್ಲನೂ. ಬಟ್ ಅದಕ್ಕೆ ತಕ್ಕಾಗೆ ನೀವು ಕೂಡ ಸ್ಯಾಕ್ರಿಫೈಸ್ ಮಾಡಬೇಕಾಗುತ್ತೆ. ಸೊ ಏನೇನೆಲ್ಲ ಸ್ಯಾಕ್ರಿಫೈಸ್ ಮಾಡಬೇಕಾಗುತ್ತೆ ನೀವು? ಒಂದು ಬೇರೆ ದೇಶಕ್ಕೆ ಹೋಗಿ ನಾನು ವ್ಯಾಸಂಗವನ್ನು ಮಾಡ್ತೀನಿ ಅಥವಾ ಒಂದು ಒಳ್ಳೆಯ ಕೆಲಸಕ್ಕೆ ಸೇರ್ಕೊತೀನಿ, ಇಲ್ಲಿ ಸಿಗೋ ದುಡ್ಡಿಗಿಂತನೂ 10ರಷ್ಟು 20ರಷ್ಟು ದುಡ್ಡನ್ನ ನಾನು ದುಡಿತೀನಿ ಅಂತ ಹೇಳಿ ನೀವರ ಅಂದ್ಕೊಂಡಿದ್ರೆ ಅದು ಹಾಫ್ ಸರಿ ಹಾಫ್ ತಪ್ಪು ಅಂತ ಹೇಳ್ಬೋದು. ಮತ್ತು ಈ ಒಂದು ವಿಷಯದಲ್ಲಿ ನಾನು ನನ್ನ ವಿಮರ್ಶೆಯನ್ನು ಕೊಡ್ತಿರೋದು, ಇದು ನನ್ನ ವೈಯಕ್ತಿಕವಾದಂಥ ವಿಮರ್ಶೆ ಆಗಿರುತ್ತೆ.
ಕೆಲವೊಬ್ಬರಿಗೆ ಇಲ್ಲ ನೀವು ರಾಂಗ್ ಹೇಳ್ತಾ ಇದ್ದೀರಾ ಗಣೇಶ್, ಇದು ನೀವು ಸರಿ ಇಲ್ಲ ನೀವು ಹೇಳ್ತಾ ಇರೋದು, ನೀವು ಒಂದು ಸಲ ಬಂದು ನೋಡಿದ್ದೀರಾ ಬೇರೆ ದೇಶದಲ್ಲಿ ಯಾವ ರೀತಿ ಜೀವನ ಇರುತ್ತೆ ಅಂತ ಹೇಳ್ಬೋದು. ನಾನು ಕೂಡ ಒಂದು 3-4 ದೇಶಗಳಿಗೆ ಹೋಗಿ ಕೆಲವೊಂದು 2-3 ತಿಂಗಳು 15 ದಿನ ಎಲ್ಲ ಇದ್ದು ಬಂದಿದ್ದೀನಿ. ಸೊ ಯಾವ ದೇಶಕ್ಕೆ ಹೋದ್ರೂ ನಮ್ಮ ದೇಶ, ನಮ್ಮ ರಾಜ್ಯ, ನಮ್ಮ ಈ ಒಂದು ಜಾಗ ಬೆಂಗಳೂರಲ್ಲಿ ಸಿಗುವಂತಹ ನಮ್ಮವರೇ ನಮ್ಮನ್ನು ಸುತ್ತುವರೆದಿರುವಂಥ ಒಂದು ಜೀವನ ಬೇರೆ ಯಾವ ದೇಶದಲ್ಲೂ ನನಗೆ ಕಾಣಿಸ್ಲಿಲ್ಲ. ಇಲ್ಲಿ ಇಲ್ಲದೆ ಇರೋದು ಅಲ್ಲೇನೋ ಸ್ಪೆಷಲ್ ಆಗಿದೆ ಅಂತ ಇಲ್ಲ. ಹೌದು, ಅಲ್ಲೆಲ್ಲ ಅವರೆಲ್ಲ ಒಂದು 100-150 ವರ್ಷ ಆಲ್ರೆಡಿ ಮುಂದೆ ಇದ್ದಾರೆ, ನಾನು ಒಪ್ಕೊತೀನಿ. ಯಾಕೆಂದರೆ ನಮ್ಮ ದೇಶ ಸ್ವಾತಂತ್ರ್ಯ ಬಂದು ಈಗ ರೀಸೆಂಟಾಗಿ ಸ್ವಾತಂತ್ರ್ಯ ಬಂದಿದ್ದು ನಮಗೆ. ಅದಕ್ಕಿಂತ ಮುಂಚೆ ಎಲ್ಲ ಲೂಟಿ ಹೊಡ್ಕೊಂಡು ಹೋದರು. ಬಟ್ ಅವರೆಲ್ಲ ಆ ದುಡ್ಡನ್ನ ತೊಗೊಂಡು ಅವ್ರ ದೇಶನ ತುಂಬ ಚೆನ್ನಾಗಿ ಬೆಳೆಸ್ಕೊಂಡು ಪ್ರಾಪರಾಗಿ ಡೆವಲಪ್ ಮಾಡಿ ಇಟ್ಕೊಂಡಿದ್ದಾರೆ. ಅವರಿಗೆ ಬೇಸಿಕ್ ಅಮ್ಯುನಿಟೀಸ್ ಅಂತ ನಾವೇನು ಹೇಳ್ತೀವಿ, ಒಂದು ಒಳ್ಳೆಯ ರೋಡು, ಒಂದು ಒಳ್ಳೆಯ ಸ್ಯಾನಿಟೇಷನ್ನು, ಒಂದು ವಾತಾವರಣ, ಪೊಲ್ಯೂಷನ್ ಫ್ರೀ ಒಂದು ರೂಲ್ಸ್ಗಳು, ಈ ರೀತಿಯಾದಂಥ ಒಂದು ಎನ್ವಿರಾನ್ಮೆಂಟ್ ನಿಮಗೆ ಬೇರೆ ದೇಶಕ್ಕೆ ಹೋದಾಗ ಸಿಗುತ್ತೆ. ನಾನು ಇಲ್ಲ ಅಂತ ಹೇಳೋದಿಲ್ಲ. ಈ ನಮ್ಮ ದೇಶಕ್ಕಿಂತನೂ ಕ್ಲೀನಾಗಿ ಇರುವಂಥ ಒಂದು ದೇಶಗಳಿದ್ದಾವೆ. ನಿಮಗೆ ಸ್ಟಾರ್ಟಿಂಗಲ್ಲಿ ಅದು ಸಂತೋಷ, ಸುಖ ಪ್ರತಿಯೊಂದನ್ನು ಕೊಡುತ್ತೆ, ದುಡ್ಡು ಕೂಡ ಕೊಡುತ್ತೆ. ಆದರೆ ಸ್ಲೋವಾಗಿ ಇದನ್ನು ಒಂದು ಕಾಂಟ್ರರಿಯಾಗಿ ನೀವು ಏನೇನೆಲ್ಲ ಸ್ಯಾಕ್ರಿಫೈಸ್ ಮಾಡ್ತಾ ಹೋಗ್ತೀರಾ ಅಂದರೆ ಪ್ರತಿಯೊಬ್ಬರೂ ನೀವು ಬಿಟ್ಟು ಬೇರೆ ದೇಶಕ್ಕೆ ಹೋಗಬೇಕು. ನಿಮ್ಮವರು ಅನ್ನೋದು ಯಾರು ಕೂಡ ಇರೋದಿಲ್ಲ ಅಲ್ಲಿ. ನಿಮ್ಮ ಹೊಸ ಫ್ರೆಂಡ್ಸ್ ಅಲ್ಲಿ ಸ್ಟಾರ್ಟ್ ಆಗ್ತಾರೆ. ಅವ್ರ ಜೊತೆ ನೀವು ಒಡನಾಟ ಇರುತ್ತೆ, ಅಷ್ಟೇ ಇರುತ್ತೆ. ವೀಕೆಂಡ್ಗಳಲ್ಲಿ ನೀವು ಓಡಾಡ್ಬೋದು ಔಟ್ಸೈಡು. ಬಟ್ ವೀಕ್ ಡೇಗಳಲ್ಲಿ ಕೆಲಸದ ಮೇಲೆ ಕೆಲಸದ ಮೇಲೇ ಯಾವಾಗಲೂ ಕೂಡ ಇಂಪಾರ್ಟೆನ್ಸ್ ಇರಬೇಕಾಗುತ್ತೆ, ಬೇರೆ ಏನೂ ಇರೋದಿಲ್ಲ. ಸೊ ದುಡ್ಡು ಬರುತ್ತೆ, ನಾನು ಇಲ್ಲ ಅಂತ ಹೇಳಲ್ಲ. ಆದರೆ ಪರ್ಚೇಸಿಂಗ್ ಪವರ್ ಪ್ಯಾರಿಟಿ ಅಂತ ಕೂಡ ಒಂದಿದೆ. ಇದ್ರ ಬಗ್ಗೆ ನಾನು ಕೂಡ ಅನಲೈಸ್ ಮಾಡ್ತಾ ಇದ್ದೆ. ನಾನು ಅಲ್ಲಿರೋವಂತಹ ಒಂದು ಮಾಲ್ಗಳೆಲ್ಲನೂ ನಾನು ಹೋಗಿ ಅನಲೈಸ್ ಮಾಡ್ತಾ ಇದ್ದೆ. ಇಲ್ಲಿರೋ ಒಂದು ಪ್ಯಾಂಟ್ ನಿಮಗೆ ಒಂದು 500 ರೂಪಾಯಿಗೆ ಸಿಕ್ಕಿದ್ರೆ ಅಲ್ಲಿ ನೀವು ಅದೇ ಪ್ಯಾಂಟಿಗೆ 2000 ರೂಪಾಯಿ, 4000 ರೂಪಾಯಿ, 6000 ರೂಪಾಯಿ ಈ ರೀತಿ ಎಲ್ಲ ಕೊಡಬೇಕು. ಸೊ ಏನು ಸಿಗುತ್ತೆ ಹೊಸದು ಅಲ್ಲಿಗೆ ಹೋದಾಗ ಅನ್ನೋದು ಅವರವರ ವಿವೇಚನೆಗೆ ಬಿಟ್ಟಿದ್ದು. ಕೆಲವೊಂದು ಈಗ ನಮ್ಮದೇ ಒಂದು ರಿಲೇಷನ್ನಲ್ಲಿ ಯಾರಾದರೂ ಒಬ್ಬರು ಬೇರೆ ದೇಶಕ್ಕೆ ಹೋಗಿದ್ದಾರೆ ಅಂತಂದರೆ ಅದರ ಮೇಲೆ ಒಂದು ಆಸೆ ಹೂಡೋದು ಅದು ಬಹಳ ಸಹಜ. ಯಾಕಂದರೆ ಈಗ ಫೇಸ್ಬುಕ್ಕು, ವಾಟ್ಸಪ್ಪು ಈ ಥರದ್ದೆಲ್ಲ ಇದೆ. ಸೊ ನಮ್ಮಂಥ ಮಿಡಲ್ ಕ್ಲಾಸಿಂದ ಬಂದ ಮಕ್ಕಳಿಗೆ ಇದೆಲ್ಲನೂ ನಮಗೆ ತುಂಬಾ ಈಸಿಯಾಗಿ ಅಟ್ರಾಕ್ಷನ್ ಮಾಡ್ತವೆ. ಆ ದೇಶಗಳಲ್ಲಿ ಅಷ್ಟು ಚೆನ್ನಾಗಿದ್ದಾವೆ ಎಲ್ಲನೂ, ನಾವು ನೋಡಬೇಕು, ಇಲ್ಲ ಅಂತ ಹೇಳಲ್ಲ. ಆದರೆ ನಾವು ಸ್ಲೋವಾಗಿ ಅಲ್ಲಿ ಹೋಗಿ ಅಲ್ಲಿ ಇದ್ದಾಗಲೇ ಮದುವೆ ಆಗಿ ಅಲ್ಲೇ ನಮ್ಮ ಮಕ್ಕಳು ಹುಟ್ಟಿ ಅಲ್ಲಿನ ಒಂದು ಲೈಫ್ ಸ್ಟೈಲ್ಗೆ ಅಡ್ಜಸ್ಟ್ ಆಗಿ ರಿವರ್ಸ್ ಬರ್ತೀನಿ ಅನ್ನೋದು ಭಾಳ ಕಷ್ಟ ಇದೆ. ನನ್ನ ಬಹಳ ಫ್ರೆಂಡ್ಸು, ನಮಗೆ ಗೊತ್ತಿರೋ ಸರ್ಕಲಲ್ಲಿರೋರು ಆವಾಗ 2009-10ರಲ್ಲಿ ಹೋದವರು ಯಾರು ಕೂಡ ವಾಪಸ್ಸಂತೂ ಬಂದಿಲ್ಲ. ಸೊ ಪ್ರತಿಯೊಬ್ಬರು ಕೂಡ ಅಲ್ಲೇ ಸೆಟ್ಲ್ ಆಗಿದ್ದಾರೆ. ಹಾಗೆ ಬರೋದಕ್ಕಾಗೋದು ಇಲ್ಲ. ಯಾಕಂದರೆ ಅಲ್ಲಿ ಬರುವಂಥ ದುಡ್ಡು, ಅಲ್ಲಿನ ಲೈಫ್ ಸ್ಟೈಲು, ಅಲ್ಲಿ ಮನೆ ತೊಗೊಂಡಿರ್ತಾರೆ, ಪ್ರತಿಯೊಂದು ಸೆಟ್ಲ್ ಆಗಿರ್ತಾರೆ. ಮತ್ತು ಅಲ್ಲಿಂದ ನೀವು ಬೆಂಗಳೂರಿಗೆ ಬಂದು ಈ ಟ್ರಾಫಿಕಲ್ಲಿ ಇದರಲ್ಲಿ ಅಡ್ಜಸ್ಟ್ ಆಗೋದಿಲ್ಲ. ಸೊ ಒಂದು ಬೇಕಂದರೆ ಒಂದು ಬಿಡಬೇಕಾಗುತ್ತೆ. ಯಾಕೆ ಇದನ್ನೆಲ್ಲ ನಾನು ಪೀಠಿಗೆ ಹಾಕ್ತಾ ಇದ್ದೀನಿ ಅಂತ ಹೇಳಿದ್ರೆ, ಈ ಒಂದು ಎಪಿಸೋಡ್ಗೆ ನಾವು ಈ ಒಂದು ಸೀರೀಸ್ ಮಾಡಿರೋದೇ ಕಾಲೇಜಲ್ಲಿ ಇರಬೇಕಾದ್ರೆ ಏನು ಮಾಡಬೇಕು ಸ್ಟೂಡೆಂಟ್ಸ್ ಅಂತ ಹೇಳಿ. ಸೊ ಇದು ಇನ್ನೊಂದು ಆಯಾಮ. ಈಗ ಕೆಲವೊಬ್ಬರಿಗೆ ಕೆಲಸ ಮಾಡಬೇಕು ಅನ್ನೋದೊಂದು ಇಂಟ್ರೆಸ್ಟ್ ಇರೋದಿಲ್ಲ. ನಾನು ಇನ್ನೂ ಕೂಡ ಹೆಚ್ಚಿಗೆ ಓದಬೇಕು ಅಥವಾ ಈಗಲೇ ನಾನು ಕೆಲಸಕ್ಕೆ ಹೋಗೋಕ್ಕೆ ರೆಡಿ ಇಲ್ಲ, ನಾನು ಲೈಫ್ನ ನೋಡಬೇಕು, ಬೇರೆ ದೇಶಗಳಿಗೆ ಹೋಗಬೇಕು, ಬೇರೆ ಕ್ಯೂಸಿನ್ಸ್, ಬೇರೆ ಜನ, ಇಂಥದನ್ನೆಲ್ಲ ನಾನು ಅನುಭವ ಮಾಡಬೇಕು ಅನ್ನೋದೊಂದು ಆಸೆ ಇರುತ್ತೆ. ಸೊ ಹಾಗಾದರೆ ಕಾಲೇಜ್ ಮುಗಿದ ತಕ್ಷಣ ನೀವು ಬೆಂಗಳೂರಿಗೆ ಬಂದು ಕೆಲಸಕ್ಕೆ ಹೋಗಬೇಕು ಅಂತ ಹೇಳಿ ಯಾರೂ ಹೇಳೋದಿಲ್ಲ. ಅದು ಅವರವರ ಒಂದು ವಿವೇಚನೆಗೆ ಬಿಟ್ಟಿದ್ದು. ಅವ್ರದ್ದೇನು ಆಸೆ ಇರುತ್ತೆ, ಆಸಕ್ತಿ ಇರುತ್ತೆ, ಅದಕ್ಕೆ ಡಿಪೆಂಡ್ ಆಗುತ್ತೆ. ಸೊ ಅದಕ್ಕೆ ಅಂತ ಹೇಳಿ ಒಂದು ಶಾರ್ಟ್ ವಿಡಿಯೋ ನಾನು ಇದನ್ನು ಮಾಡ್ತಾಯಿದ್ದೀನಿ. ಯಾಕಂದರೆ ಇದ್ರ ಬಗ್ಗೆ ಡೀಪಾಗಿ ನಾಲೆಡ್ಜ್ ಇರೋಕ್ಕೆ ನಾನು ಹೋಗಿ ಬೇರೆ ದೇಶದಲ್ಲಿ ಇರಲಿಲ್ಲ. ಆದರೆ ಕೆಲವೊಂದು ಬೇಸಿಕ್ಸ್ ಗೊತ್ತಿದೆ. ಏನು ನೀವು ಮಾಡಬೇಕು, ಯಾವಾಗ ನೀವು ಇದ್ರ ಬಗ್ಗೆ ಆ್ಯಕ್ಟಿವ್ ಆಗಿ ಸ್ಟಾರ್ಟ್ ಮಾಡ್ಕೋಬೇಕು ಈ ಒಂದು ಕೆಲಸಕ್ಕೆ ಅಂತ ಹೇಳಿ ನಾನು ಜಸ್ಟ್ ಒಂದು ಪಾಯಿಂಟರ್ಸ್ ಕೊಡ್ತೀನಿ. ನೀವು ಕೂತು ಆಮೇಲಿಂದ ನೀವು ರಿಸರ್ಚ್ ಮಾಡಿ, ನಿಮಗೆ ಗೊತ್ತಿರೋವಂಥ ಕಾಂಟ್ಯಾಕ್ಟ್ಸ್ ಹುಡುಕಿ, ಮತ್ತು ಯೂಟ್ಯೂಬಲ್ಲಿ ಒಳ್ಳೊಳ್ಳೆ ನಮ್ಮದೇ ಕನ್ನಡ ಕಂಟೆಂಟ್ ಮಾಡುವಂತಹ ಅಮೆರಿಕಾದಲ್ಲಿರುವಂತಹ, ಯುರೋಪ್ನಲ್ಲಿರುವಂತಹ ಭಾಳಷ್ಟು ಜನರು ಇದ್ದಾರೆ. ಸೊ ಕೆಲವೊಂದು ಸಂಕ್ಷಿಪ್ತವಾಗಿ ಹೇಳಬೇಕಂದ್ರೆ ಪ್ರತಿಯೊಂದು ದೇಶನೂ ಪ್ರತಿಯೊಂದು ಬ್ರ್ಯಾಂಚ್ ಅವ್ರಿಗೂ ಒಂದು ಮ್ಯಾಚಿಂಗ್ ಆಗೋದಿಲ್ಲ. ಯಾಕೆ ಅಂದರೆ ಅಮೆರಿಕಾದಲ್ಲಿ ಹೋದರೆ ನೀವು ಸಾಫ್ಟ್ವೇರ್, CS, ಕಂಪ್ಯೂಟರ್ ಸೈನ್ಸ್ ಬ್ಯಾಕ್ಗ್ರೌಂಡ್ ಇರೋರಿಗೆ ಒಳ್ಳೆ ಆಪರ್ಚುನಿಟಿ ಇರುತ್ತೆ. ಈಗ ಜರ್ಮನಿನಲ್ಲಿ ಹೋಗ್ತೀನಿ ಅಂದರೆ ನೀವು ಯಾರು ಮೆಕ್ಯಾನಿಕಲ್ ಮಾಡಿರ್ತಾರೆ ಅಂಥವ್ರಿಗೆ ಒಂದು ಒಳ್ಳೆ ಆಪರ್ಚುನಿಟಿ ಇರುತ್ತೆ. ಯಾಕಂದರೆ ನೀವು ಸ್ಟುಟ್ಗರ್ಟ್ ಅನ್ನೋ ಒಂದು ರಾಜ್ಯಕ್ಕೆ ಹೋದಾಗ ಅಲ್ಲಿ ಬಹಳನೇ ನಿಮಗೆ ಸ್ಟುಟ್ಗರ್ಟ್ ಅನ್ನೋ ಸಿಟಿ ಅಲ್ಲಿ ಹೋದರೆ ನಿಮಗೆ ಬಹಳನೇ ವೆಹಿಕಲ್ ರಿಲೇಟೆಡ್ ಅಥವಾ ಮೋಟಾರ್ ರಿಲೇಟೆಡ್ ಕಂಪ್ನಿಗಳು, ಆಟೋಮೊಬೈಲ್ ರಿಲೇಟೆಡ್ ಕಂಪ್ನಿಗಳು ಬಹಳನೇ ಇದ್ದಾವೆ ಅಲ್ಲಿ. ಸೊ ದೇಶ ಕೂಡ ಚೆನ್ನಾಗಿದೆ, ನಾನು ಇಲ್ಲ ಅಂತ ಹೇಳೋದಿಲ್ಲ. ಬಟ್ ಅಲ್ಲಿನ ಕಾಸ್ಟ್ ಆಫ್ ಲಿವಿಂಗ್ ಕೂಡ ಹಾಗೇ ಇರುತ್ತೆ. ಸೊ ನೀವು ಇಲ್ಲಿದ್ದಾಗ ಮತ್ತು ಕೆಲವೊಂದು ಕೆನಡಾಗೆ ಹೋಗ್ಬೋದು, ಕೆಲವೊಬ್ಬರು UKಗೆ ಹೋಗ್ಬೋದು,
ಮತ್ತು ರಷ್ಯಾಗೆ ಕೂಡ ಎಷ್ಟೊಂದು ಜನ ಹೋಗ್ತಾರೆ ಓದೋದಕ್ಕೆ. ಈಗ ಮೆಡಿಕಲ್ ಮಾಡೋದಕ್ಕೆ ಅಂತ ಮೆಡಿಕಲ್ ಫೀಲ್ಡಲ್ಲಿ ಇರೋರು ಅವರು ಕೂಡ ಬೇರೆ ಕಡೆ ಆ ಒಂದು ಕಂಟ್ರೀಸ್ಗೆ ಹೋಗ್ತಾರೆ. ಸೊ ನೀವೇನು ಮಾಡಬೇಕು ಮತ್ತೆ ಇದಕ್ಕೆ ಬರಬೇಕಂದ್ರೆ ನಿಮ್ಮ ಅಲ್ಯೂಮಿನಿಗಳು ಯಾರ್ಯಾರು ಎಲ್ಲೆಲ್ಲಿ ಹೋಗಿದ್ದಾರೆ ಅಥವಾ ನೀವು ಕೂತು ರಿಸರ್ಚ್ ಮಾಡಬೇಕು. ಯಾವ್ಯಾವ ಯೂನಿವರ್ಸಿಟೀಸು ನಿಮಗೆ ನಿಮ್ಮ ಒಂದು ಬ್ರ್ಯಾಂಚಿಗೆ ಸಂಬಂಧಪಟ್ಟಿದ್ದಾಗಿರುತ್ತೆ ಅಂಥೇಳಿ ನಿಮ್ಮದೇ ಒಂದು ಲೆಕ್ಚರರ್ಸು, ನಿಮ್ಮದೇ ಕಾಲೇಜಲ್ಲಿರೋರು, ನಿಮ್ಮ ಸೀನಿಯರ್ಸು, ನಿಮ್ಮ ರಿಲೇಟಿವ್ಸು, ಯೂಟ್ಯೂಬು, ಗೂಗಲ್ ಇದರೆಲ್ಲ ಕೂತು ನೀವು ಪ್ರಾಪರಾಗಿ ರಿಸರ್ಚ್ ಮಾಡಬೇಕಾಗುತ್ತೆ. ಸುಮ್ಮನೆ ಯಾವುದೋ ಒಂದು ದೇಶಕ್ಕೆ ಚೆಕ್ ಅಂತ ನಂಗೆ ಮನಸ್ಸು ಬಂದ ತಕ್ಷಣ ನಾನು ಹೋಗ್ತೀನಿ ಅಂತ ಹೋಗೋಕ್ಕಾಗೋದಿಲ್ಲ. ಅಲ್ಲಿ ಹೋದಾಗ ಅಲ್ಲಿದೆ ಬಹಳಷ್ಟು ಪ್ರಾಬ್ಲಮ್ಸ್ ಇರ್ತವೆ. ಅದು ಒಂದು ದುಡ್ಡಿಂದಿರ್ಬೋದು, ಇನ್ನೊಂದು ಅಲ್ಲಿ ಹೋದಾಗ ಲೋನ್ಲಿನೆಸ್ ಆಗಿರ್ಬೋದು, ಅಲ್ಲಿ ಹೋದಾಗ ಫುಡ್ ಆಗಿರ್ಬೋದು, ಮತ್ತು ಭಾಳ ಕಷ್ಟಗಳಿರ್ತವೆ. ನಮ್ಮ ಫ್ರೆಂಡ್ಸ್, ನನಗೆ ಗೊತ್ತಿರೋ ಸರ್ಕಲಲ್ಲಿರೋ ಫ್ರೆಂಡ್ಸು ಪೆಟ್ರೋಲ್ ಬಂಕಲ್ಲಿ ಕೆಲಸ ಮಾಡಿಕೊಂಡು ಅವ್ರ ಫೀಸ್ಗೆ ಅಲ್ಲಿರೋ ಖರ್ಚಿಗೆಲ್ಲನೂ ಇದು ಮಾಡ್ಕೊತಾಯಿದ್ರು. ಅಲ್ಲಿ ಪಾರ್ಟ್ ಟೈಮ್ ಜಾಬ್ಸ್ ಮಾಡಿಕೊಂಡು ಜೀವನ ಮಾಡಿದವ್ರು ಇದ್ದಾರೆ. ಆಮೇಲಿಂದ ಸ್ಲೋವಾಗಿ ಜಾಬ್ ಅಲ್ಲೇ ಹುಡುಕಿ ಕಷ್ಟಪಟ್ಟು ತೊಗೊಂಡು ಆಮೇಲಿಂದ ಅವರ ಲೋನೆಲ್ಲ ಕ್ಲಿಯರ್ ಮಾಡಿಕೊಂಡು ಭಾಳಷ್ಟು ಅದಷ್ಟು ಈಸಿ ಇಲ್ಲ. 50 ಲಕ್ಷ 60 ಲಕ್ಷ 10 ವರ್ಷದಿಂದನೇ ಲೋನ್ ತೊಗೊಂಡು ನೀವು ತೀರಿಸ್ಬೇಕಂದ್ರೆ ಭಾಳಷ್ಟು ದುಡ್ಡು ಅದಕ್ಕೂ ಕೂಡ ಒಂದು ವ್ಯಯ ಆಗುತ್ತೆ. ಸೊ ನೀವು GRE, ಟೋಫಲ್ಲು, IELTS ಈ ರೀತಿ ಎಲ್ಲ ಕೆಲವೊಂದು ಇದ್ದಾವೆ ಎಕ್ಸಾಮಿನೇಷನ್ಸ್ ಮತ್ತು ಒಂದು ಸರ್ಟಿಫಿಕೇಷನ್ಸ್ ಮಾಡ್ಕೊಳ್ಳೋವಂಥದ್ದು. ಸೊ ಇದನ್ನೆಲ್ಲ ನೀವು ಒಂದು 2 ಇಯರ್ಸ್ ಮುಂಚೆನೇ ನೀವು ರಿಸರ್ಚ್ ಸ್ಟಾರ್ಟ್ ಮಾಡಬೇಕು ಅಂತ ನಾನು ಹೇಳ್ತೀನಿ. ಈಗ ಫಾರ್ ಎಕ್ಸಾಂಪಲ್ ನೀವು ಮಾರ್ಚ್ 2025 ನೀವು ಎಕ್ಸಿಟ್ ಆಗ್ತಾ ಇದ್ದೀರಾ ಅಥವಾ 2026 ಎಕ್ಸಿಟ್ ಆಗ್ತಾ ಇದ್ದೀರಾ ಕಾಲೇಜಿಂದ ಅಂತ ಹೇಳಿದ್ರೆ ನೀವು 2 ವರ್ಷ ಮುಂಚೆಯಿಂದನೇ ಇದ್ರ ಬಗ್ಗೆ ಆಲೋಚನೆಯನ್ನು ಇಟ್ಕೋಬೇಕು. ಫಾರ್ ಶ್ಯೂರ್ ನೀವು ಒಂದು ಸಲ ಬೇರೆ ದೇಶಕ್ಕೆ ಹೋದ್ಮೇಲೆ ಅಷ್ಟು ಸುಲಭವಾಗಿ 4 ರಿಂದ 5 ವರ್ಷದೊಳಗಡೆ ವಾಪಸ್ ಬರೋಕ್ಕಾಗೋದಿಲ್ಲ. ಹಾಗೆ ನಿಮಗೆ ಬರೋಕ್ಕಾಗುತ್ತೆ ಅಂದರೆ ನಿಮ್ಮ ಹತ್ರ ದುಡ್ಡು ಸಾಕಷ್ಟು ಅಷ್ಟೇ ಇಟ್ಕೊಂಡಿರಬೇಕು. ಯಾಕಂದರೆ ಲೋನಲ್ಲಿ ನೀವು ಹೋಗ್ತೀರಾ, ಮಿಡಲ್ ಕ್ಲಾಸಿಂದ ಹೋಗ್ತೀರಾ. ಯಾಕಂದರೆ ಈ ವಿಡಿಯೋ ಸೀರೀಸ್ ಮಾಡಿರೋದೇ ಮಿಡಲ್ ಕ್ಲಾಸ್ ಬ್ಯಾಕ್ಗ್ರೌಂಡಿಂದ ಬರುವಂಥ ಸ್ಟೂಡೆಂಟ್ಸ್ಗೆ ಅಂಥೇಳಿ. ಸೊ ಆ ರೀತಿ ನೀವು ಕಷ್ಟದಿಂದ ಬಂದಿರೋ ಫ್ಯಾಮಿಲಿಯವರಾಗಿದ್ದರೆ ನಿಮ್ಮ ಲೋನ್ ತೀರಿಸೋ ತನಕ ನಿಮಗೆ ಅಷ್ಟೇ ಟೆನ್ಷನ್ ಇರುತ್ತೆ. ಅಲ್ಲಿ ಕೆಲಸ ಸಿಗ್ಬೋದು, ಸಿಗದೇನೂ ಇರ್ಬೋದು, ಕೋವಿಡ್ ಥರ ಬೇರೆ ಏನಾದರೂ ಒಂದು ಪ್ರಾಬ್ಲಮ್ ಆಗ್ಬೋದು, ರಿಸೆಷನ್ ಆಗ್ಬೋದು, ಏನು ಬೇಕಾದ್ರೂ ಆಗ್ಬೋದು. ನೀವು ಯೂನಿವರ್ಸಿಟಿಯಿಂದ ಮುಗಿಸಿದ ತಕ್ಷಣ ಕೆಲಸ ಸಿಗುತ್ತೆ ಅನ್ನೋ ಗ್ಯಾರಂಟಿ ಏನೂ ಇರೋದಿಲ್ಲ. ಎಲ್ಲನೂ ಅಲ್ಲೂ ಕೂಡ ನಮ್ಮ ದೇಶದಲ್ಲಿ ಏನೇನು ಇಲ್ಲಿ ಪ್ರಾಬ್ಲಮ್ಸ್ ಫೇಸ್ ಮಾಡ್ತೀರಾ ಕಾಲೇಜಲ್ಲಿ ಇರಬೇಕಾದ್ರೆ, ಆ ದೇಶಕ್ಕೆ ಹೋದಾಗಲೂ ಕೂಡ ನೀವು ಅದೇ ಪ್ರಾಬ್ಲಮ್ಸ್ನೇ ಫೇಸ್ ಮಾಡ್ತೀರಾ. ಅಲ್ಲೂ ಕೂಡ ಇದೇ ರೀತಿಯ ಒಂದು ಸ್ಟೆಪ್ಸ್ನ ಫಾಲೋ ಮಾಡಬೇಕಾಗುತ್ತೆ. ನೀವು ಯಾವ ಕಂಪ್ನಿಗೆ ಹೋಗಬೇಕು, ನಿಮ್ದು ಯಾವ ಕೋರ್ ಕಂಪ್ನೀಸ್ ಇದ್ದಾವೆ, ನಾನ್ ಕೋರ್ ಕಂಪ್ನೀಸ್ ಇದ್ದಾವೆ, ಅದನ್ನೆಲ್ಲ ನೀವು ಲಿಸ್ಟ್ ಔಟ್ ಮಾಡಿಕೊಂಡು ಪ್ರತಿಯೊಂದನ್ನು ನೀವು ಅಪ್ಲೈ ಮಾಡಿಕೊಂಡು ಜಾಬ್ ಸಿಗೋವಂಥದ್ದು ಈಸಿ ಇರ್ಬೋದು ಬೇರೆ ದೇಶದಲ್ಲಿ ಕೆಲವೊಂದು ಇದರಿಂದ ಯೂನಿವರ್ಸಿಟಿಗಳಿಂದ ಬಂದರೆ. ಬಟ್ ಸ್ಟಿಲ್ ಅದಕ್ಕೆ ಆದಂಥ ಒಂದು ಪ್ರಾಬ್ಲಮ್ಸ್ ಇರ್ತವೆ. ಸೊ ಮತ್ತು ಇನ್ನೊಂದು, ಈ ಒಂದು ಡಿಸಿಷನ್ ಮಾಡೋದಕ್ಕಿಂತ ಮುಂಚೆ ನೀವು ಬೆಂಗಳೂರಲ್ಲಿ ನನಗೆ ಏನಿಲ್ಲ, ನನಗೆ ಏನು ಹೊಸದು ಎಕ್ಸ್ಟ್ರಾ ಬೇಕು, ಯಾಕಂದರೆ ಇಲ್ಲಿ ಕೆಲಸದಲ್ಲಿ ಇಟ್ಕೊಂಡು ನೀವು ಆನ್ಸೈಟ್ ಅಂತ ಹೇಳಿ ಆಪರ್ಚುನಿಟಿಗಳು ಸಿಗ್ತವೆ. ಸೊ ನಾನೊಂದು ಸಜೆಷನ್ ನನ್ನ ಕಡೆಯಿಂದ ಒಂದು ಎಕ್ಸ್ಪೀರಿಯೆನ್ಸಲ್ಲಿ ಕೊಡೋದೇನೆಂದರೆ, ನಿಮ್ಮ ಏಜು 26 ರಿಂದ 27, 28 ತನಕ ಇರೋ ತನಕ ಅದ್ರ ಒಳಗಡೆ ನೀವು ಹೋಗಿ ಬರ್ತೀನಿ ಅಂತಂದರೆ ನೀವು ಯಾವುದೇ ಕಂಟ್ರಿಗೆ ಬ್ಯಾಚುಲರ್ ಆಗಿದ್ದಾಗ ಹೋಗಿ ಅಂಥೇಳಿ ನಾನು ಸಜೆಷನ್ ಕೊಡ್ತೀನಿ. ಆಗ ನೀವು ಅಟ್ಲೀಸ್ಟ್ ಹೋದಂಥ ಒಂದು ಇದಕ್ಕೆ ನೀವು ಅಲ್ಲಿ ದುಡಿದು ನೀವೊಂದು ಸ್ವಲ್ಪ ಸೇವಿಂಗ್ಸ್ ಮಾಡಿಕೊಂಡು ನಿಮ್ಮ ಮನೆಗೆ ಫ್ಯಾಮಿಲಿಗೆ ಬ್ಯಾಕ್ ಇಂಡಿಯಾದಲ್ಲಿ ದುಡ್ಡು ಕಳಿಸಿ ನೀವು ಪ್ರತಿಯೊಂದು ಸೆಟ್ಲಾಗಿ ಆಮೇಲೆ ಮದುವೆ ಮಾಡಿಕೊಂಡು ನೀವು ಬೇಕಾದ್ರೆ ವಾಪಸ್ಸು ಬೆಂಗಳೂರಲ್ಲಿ ಸೆಟ್ಲ್ ಆಗ್ಬೋದು. ಇಲ್ಲ ನಾವು ಈ ದೇಶನೇ ಬೇಕಾಗಿಲ್ಲ, ನನಗೆ ಇಂಡಿಯಾ ಅಂದರೆ ನನಗೆ ಇಷ್ಟ ಇಲ್ಲ ಈಗ, ಸೊ ನನಗೆ ಬೇರೆ ದೇಶದಲ್ಲಿ ಸಿಗುವಂಥ ಸವಲತ್ತುಗಳು, ಅಲ್ಲಿರುವಂಥ ಒಂದು ಫೆಸಿಲಿಟಿಗಳು ಬೇಕು, ನನಗೆ ಅಲ್ಲಿ ಸಿಗುವಂಥ ದುಡಿಮೆ ಬೇಕು, ನನ್ನ ಓದಕ್ಕೆ ತಕ್ಕಂಥ ಒಂದು ದುಡ್ಡು ಕೊಡುವಂಥದ್ದು ನಮಗೆ ಸ್ಯಾಲ್ರಿ ಬೇಕು ಅಂತ ಹೇಳಿದ್ರೆ ನೀವು ಅದನ್ನು ಕೂಡ ಡಿಸೈಡ್ ಮಾಡಿಕೊಂಡು ಲಾಂಗ್ ಟರ್ಮ್ ತೊಗೊಂಡು ಹೋಗಬೇಕಾಗುತ್ತೆ. ನೀವು ಒಂದು ಸಲ ಆ ಕಡೆ ಒಂದು ನಿಮ್ಮ ಲೈಫಲ್ಲಿ ನೀವು ಹೋದಾಗ ಈ ಕಡೆ ಬ್ಯಾಕ್ ಸೈಡಲ್ಲಿ ಬ್ಯಾಕ್ಗ್ರೌಂಡಲ್ಲಿ ಏನಾಗ್ತಾ ಇರುತ್ತೆ ಅಂದರೆ ನಿಮ್ಮ ಏಜ್ ಕೂಡ ಅಷ್ಟೇ ಫಾಸ್ಟಾಗಿ ಹೋಗ್ತಾ ಇರುತ್ತೆ, ನಿಮ್ಮ ಪೇರೆಂಟ್ಸ್ ಏಜ್ ಕೂಡ ಅಷ್ಟೇ ಫಾಸ್ಟಾಗಿ ಹೋಗ್ತಾ ಇರುತ್ತೆ. ನೀವು ಒಂದು 40 ವರ್ಷ 30 ವರ್ಷ ಇರುವಂಥ ಒಂದು ಏಜಲ್ಲಿ ನಾನು ವಾಪಸ್ ಬಂದು ನನ್ನ ಹತ್ರ ಕೋಟಿಗಟ್ಟಲೆ ದುಡ್ಡಿದೆ, ನಾನು ಇಲ್ಲಿ ಎಂಜಾಯ್ ಮಾಡ್ತೀನಿ ಅಂತ ಹೇಳಿದ್ರೆ ಆವತ್ತಿನ ದಿನ ದುಡ್ಡಿರುತ್ತೆ, ನಿಮ್ಮ ಹತ್ರ ಟೈಮ್ ಇರೋದಿಲ್ಲ. ಸೊ ಇದನ್ನು ನೀವು ಅರ್ಥ ಮಾಡ್ಕೋಬೇಕು. ನೀವು ಎಷ್ಟು ಬೇಗ ಅರ್ಥ ಮಾಡ್ಕೊತೀರಾ ಅಷ್ಟು ಬೇಗ ನಿಮ್ಮ ಲೈಫಲ್ಲಿ ನಿಮಗೇ ಗೊತ್ತಾಗುತ್ತೆ ನಾನು ಎಲ್ಲಿದ್ದರೆ ನನಗೆ ಕರೆಕ್ಟಾಗಿದೆ ಅಂಥೇಳಿ ಅಂತ. ಕೆಲವೊಬ್ಬರು ಬೇರೆ ದೇಶಕ್ಕೆ ಹೋಗ್ತಾರೆ, ಅವರ ಪೇರೆಂಟ್ಸ್ನ ಕೂಡ ಅಲ್ಲಿಗೆ ಕರೆಸ್ಕೊತಾರೆ, ಅಲ್ಲೇ ಇಟ್ಕೊತಾರೆ, ಅವ್ರ ಜೊತೆ ಅಲ್ಲಿ ಒಂದು ಹೊಸ ಜೀವನವನ್ನು ಪ್ರಾರಂಭ ಮಾಡ್ತಾರೆ. ಸೊ ಆ ಒಂದು ಲೈಫ್ ಸ್ಟೈಲೇ ಬೇರೆ. ಸೊ ನೀವು ಪ್ರತಿಯೊಂದನ್ನು ಬಿಟ್ಟು ಇರುವುದೆಲ್ಲವ ಬಿಟ್ಟು ಇರದುದರೆಡೆಗೆ ತುಡಿಯುವುದೇ ಜೀವನ ಅಂಥೇಳಿ ಇದೇ ಚಿತ್ರದ ಒಂದು ಬಹಳ ಒಂದು ಸೊಗಸಾದ ಹಾಡಿದೆ. ಇಡೀ ಜೀವನವನ್ನೇ ಒಂದು ಸಾಂಗಲ್ಲಿ ಹೇಳಿದ್ದಾರೆ, ಯಾವ ಮೋಹನ ಮುರಳಿ ಅಂತ ಹೇಳಿ. ಸೊ ಒಂದು ಸಲ ಕೇಳಿ, ನಿಮ್ಮ ಡಿಸಿಷನ್ ನಿಮ್ಮ ಕೈಯಲ್ಲಿರುತ್ತೆ. ನಾವು ಬರೀ ಸಜೆಷನ್ಸ್ ಕೊಡ್ಬೋದು ಅಷ್ಟೇ, ಏನು ನೋಡಿದ್ದೀವಿ ಲೈಫಲ್ಲಿ ಅಂತ.
ಸೊ ಅದ್ರ ಮೇಲೆ ನಿಮ್ಮ ಒಂದು ಡಿಸಿಷನ್ಸ್ ಮೇಲೆ ಎಲ್ಲ ಬಿಟ್ಟಿರುತ್ತೆ. ನಿಮ್ಮ ಆಸೆಗಳೇನು? ಈಗ ನನ್ನ ಆಸೆ ನಾನು ಪರ್ಸ್ನಲಾಗಿ ಹೇಳಬೇಕಂತ ಅಂದರೆ, ನನಗೆ ನಮ್ಮ ತಂದೆ ತಾಯಿನ ಬಿಟ್ಟು ಎಲ್ಲೂ ಹೋಗೋದಕ್ಕೆ ಇಷ್ಟ ಇರಲಿಲ್ಲ. ಸೊ ನಮ್ಮ ರಿಲೇಟಿವ್ಸು ನನಗೆ ಹೋದರೆ ಮನೆಗೆ ನಮ್ಮವರು ಈ ಊರಲ್ಲಿ ಯಾರಾದರೂ ಒಬ್ಬರು ಸಿಗ್ತಾರೆ, ನನ್ನ ಫ್ರೆಂಡ್ಸ್ ಸಿಗ್ತಾರೆ ಮಾತಾಡೋದಕ್ಕೆ. ಬೇಜಾರಾಗ್ತಿದೆ ಅಂತ ಹೇಳಿದ್ರೆ ಎಲ್ಲರೂ ಹೋಗ್ಬೋದು. ಈ ದೇಶದಲ್ಲಿ ನಮ್ಮವರು ಅಂತ ಯಾರಾದರೂ ಒಬ್ಬರು ಸಿಗ್ತಾರೆ ನಿಮಗೆ. ಹೌದು, ನಮ್ಮ ದೇಶ ಅಷ್ಟು ಪರ್ಫೆಕ್ಟಾಗಿ ಇಲ್ಲ, ಆದರೆ ನಮಗೆ ಬೇಕಾಗಿರುವಂಥದ್ದು ನಾವು ಹುಟ್ಟಿ ಬೆಳೆದಂಥ ಊರಲ್ಲಿ ನಮಗೆ ಪ್ರತಿಯೊಂದು ಸಿಗುತ್ತೆ. ಈಗ ನಾನು ಮೈಸೂರಿನವನು ಮೂಲತಃ. ಸೊ ನನಗೆ ಮೈಸೂರಿಗೆ ಹೋದಾಗ ಸಿಗುವಂಥ ನೆಮ್ಮದಿ ಬೇರೆ ಯಾವ ದೇಶಕ್ಕೆ ಹೋದಾಗಲೂ ಸಿಕ್ಕಿಲ್ಲ. ನಾನು ಇಟಲಿಯಲ್ಲಿ ಕೂಡ 3 ತಿಂಗಳಿದ್ದೆ. ಆ 3 ತಿಂಗಳು ಒಂಥರ ನರಕದ ಥರ ಇತ್ತು ನಮಗೆ. ದೇಶ ತುಂಬ ಚೆನ್ನಾಗಿದೆ, ದುಡ್ಡು ಕೊಡ್ತಾರೆ, ಕೆಲಸ ಇದೆ, ಜನ ಒಳ್ಳೆಯವರು, ಊಟ ತಿಂಡಿ ಪ್ರತಿಯೊಂದು ಚೆನ್ನಾಗಿದೆ. ಆದರೆ ಇಲ್ಲಿರುವಂತಹ ಒಂದು ನೆಮ್ಮದಿ ಅಲ್ಲಿ ಸಿಗೋದಿಲ್ಲ. ಕೆಲವೊಂದು ದಿನ ಸ್ಟಾರ್ಟಿಂಗಲ್ಲಿ ಒಂದು 3-4 ವಾರ ಚೆನ್ನಾಗಿದೆ ಅಂತ ಅನಿಸುತ್ತೆ. ನೀವು ಭಾಳ ಎಂಜಾಯ್ ಮಾಡ್ತೀರಾ ಅಲ್ಲಿ ಇಲ್ಲಿ ಸುತ್ತಾಡಿಕೊಂಡು. ಎಲ್ಲ ಜಾಗಗಳು ನೋಡಿದ ಮೇಲೆ ಟೈಮ್ ಪಾಸ್ ಆಗೋದಿಲ್ಲ. ಇಂಟರ್ನೆಟ್ ಇರೋದಿಲ್ಲ. ಈ ದೇಶದಲ್ಲಿ ಸಿಗುವಷ್ಟು ಫಾಸ್ಟ್ ಇಂಟರ್ನೆಟ್ ಬೇರೆ ದೇಶಗಳಲ್ಲಿ ಸಿಗೋದಿಲ್ಲ. ಈ ರೀತಿ ಭಾಳ ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್ಗಳು ಕೂಡ ಇರ್ತವೆ. ಸೊ ನನಗೆ ಅಷ್ಟಾಗಿ ಇಷ್ಟ ಆಗಲಿಲ್ಲ ಪರ್ಸ್ನಲಾಗಿ. ಸೊ ಈ ವಿಡಿಯೋನಲ್ಲಿ ನಿಮಗೆ ನಾನು ನನ್ನ ಒಂದು ಥಾಟ್ ಆಫ್ ಇದಕ್ಕೆ ನಾನು ಎಳಿಬೇಕು ಅಂತ ಮಾಡ್ತಾ ಇಲ್ಲ. ನೀವು ಕೂತು ಪ್ರಾಪರಾಗಿ ಯೋಚನೆ ಮಾಡಿ, ನಿಮ್ಮ ಡಿಸಿಷನ್ ನಿಮ್ಮ ಕೈಲಿರುತ್ತೆ. ಯಾಕಂದರೆ ನೀವು ಒಂದು ಸಲ ಹೋದರೆ ಅಷ್ಟು ಸುಲಭವಾಗಿ ರಿಟರ್ನ್ ಬರೋದಕ್ಕಾಗೋದಿಲ್ಲ. ಯಾಕಂದರೆ ಅದೊಂಥರ ನಿಮಗೆ ಬೆಂಗಳೂರು ಕೂಡ ಫಾರಿನೇ. ನಾನು ಎಷ್ಟೋ ಜನಕ್ಕೆ ಕಾಮಿಡಿ ಮಾಡ್ತಾ ಇರ್ತೀನಿ, ನೀವು ಆನ್ಸೈಟ್ ಅಂತ ಹೇಳಿ ಬೇರೆ ದೇಶಕ್ಕೆ ಹೋಗಬೇಕು ಅಂತ ಹೇಳಿ ಅಷ್ಟು ಆಸೆ ಪಡ್ತೀರಾ. ಬೆಂಗಳೂರು ಕೂಡ ಒಂದು ಆನ್ಸೈಟೇ ಅಲ್ವಾ? ನೀವು ಜಸ್ಟ್ ಬೆಂಗಳೂರನ್ನ ಅಮೇರಿಕಾ ಅಂತ ಅಂದ್ಕೊಳ್ಳಿ. ಬೇರೆ ಒಂದು ರಾಜ್ಯದಿಂದ, ಬೇರೆ ಊರಿಂದ ನಾವು ಇಲ್ಲಿ ಕೆಲಸ ಮಾಡೋದಕ್ಕೆ ಅಂತ ಬರ್ತೀವಿ. ಇಲ್ಲಿ ಏನು ಜೀವನ ನಾವು ಮಾಡ್ತಾ ಇದ್ದೀವಿ, ಇಲ್ಲಿ ಮನೆ ತೊಗೋಬೇಕು, ಇಲ್ಲಿ ಸೆಟ್ಲ್ ಆಗಬೇಕು, ಇಲ್ಲಿ ಟ್ರಾಫಿಕ್ಕು, ಇಲ್ಲಿ ಕೆಲಸ, ಕಂಪ್ನಿಗಳು ಚೇಂಜ್ ಮಾಡೋದು, ಪ್ರತಿಯೊಂದು ಕೂಡ ಬೇರೆ ದೇಶಕ್ಕೆ ಹೋದಾಗಲೂ ಅಷ್ಟೇ ಇರುತ್ತೆ. ಅಲ್ಲಿಗೂ ಇಲ್ಲಿಗೂ ಬಹಳ ವ್ಯತ್ಯಾಸ ಅಂತ ಏನಿರೋಲ್ಲ. ಈಗ ನಾನು PPP ಅಂತ ಹೇಳಿ ಪರ್ಚೇಸಿಂಗ್ ಪವರ್ ಪ್ಯಾರಿಟಿನಲ್ಲಿ ಚೆಕ್ ಮಾಡ್ತಾ ಇದ್ದೆ ರೀಸೆಂಟಾಗಿ, ಕೂತ್ಕೊಂಡು ಈ ಒಂದು ವಿಡಿಯೋಗೋಸ್ಕರ ಅಂತ. ಜರ್ಮನಿಯಲ್ಲಿ, ಯುರೋಪಲ್ಲಿ, UK-ನಲ್ಲಿ, US-ಅಲ್ಲಿ, ನಮ್ಮ ದೇಶದಲ್ಲಿ ಒಂದು 20-30 ಲಕ್ಷ ನಿಮಗೆ ಸ್ಯಾಲ್ರಿ ಸಿಗ್ತಾ ಇದೆ ಅಂತ ಹೇಳಿದ್ರೆ, ಅಲ್ಲಿ 1.5-1.6 ಲ್ಯಾಕ್ ಡಾಲರ್ಸ್. ಸೊ ಅದು ಪೀಕ್ ಸ್ಯಾಲ್ರಿ ಅಲ್ಲಿದು. ಅದಕ್ಕಿಂತ ಜಾಸ್ತಿ ತುಂಬಾ ಕೋರ್ ನೀಶೆ ಅಂತ ಹೇಳ್ತಾರೆ, ಅದು ಟೆಕ್ನಾಲಜಿ ಅಂಥವ್ರಿಗೆ ಅದಕ್ಕಿಂತ ಜಾಸ್ತಿ 2 ಲಕ್ಷ 3 ಲಕ್ಷ ಡಾಲರ್ಸ್ ಪ್ಯಾಕೇಜ್ ಕೊಡ್ತಾರೆ. ಸೊ ನೀವು ಕನ್ವರ್ಟ್ ಮಾಡ್ಕೊಳ್ಳಿ, ಅದು ಎಷ್ಟು ಕೋಟಿ ಅಥವಾ 1.5 ಕೋಟಿ 2 ಕೋಟಿ ಎಷ್ಟು ಬೇಕಾದ್ರೂ ನೀವು ಮಾಡ್ಕೋಬೋದು. ಆದರೆ ಬೆಂಗಳೂರಲ್ಲಿ ನೀವು ಅದೇ ಜೀವನವನ್ನು ನಡೆಸೋದಕ್ಕೆ 20-30 ಲಕ್ಷ ನಿಮ್ಮ ಸ್ಯಾಲ್ರಿ ಇದ್ರೂ ಕೂಡ ಸಾಕು. ಸೊ ಅಷ್ಟೇ ಲೆವೆಲ್ ಲೈಫ್ನ ನೀವು ಇಲ್ಲಿ ಲೀಡ್ ಮಾಡ್ಬೋದು. ಅಲ್ಲಿ ಕೂಡ ಇಲ್ಲಿ ನೀವು 30,000 ಕೊಟ್ಟು ಬಾಡಿಗೆ ಮನೆಗೆ ಹೋದ್ರೂ ಒಂದೇ, ಅಲ್ಲಿ ನೀವು 1,500-2,000 ಡಾಲರ್ಸ್ ಕೊಟ್ಟು ಅಥವಾ 1,000 ಯೂರೋಸ್ ಕೊಟ್ಟು ಯುರೋಪಲ್ಲಿ ಪ್ರತಿಯೊಂದು ಕೂಡ ಸೇಮ್ ಟು ಸೇಮ್ ಇರುತ್ತೆ. ಅಷ್ಟೇ ಕಾಸ್ಟ್ಲಿ ಇರುತ್ತೆ. ಒಂದೊಂದು ಐಟಮ್ಸ್ಗೂ ಕೂಡ ಅಷ್ಟು ದುಡ್ಡು ಬೆಲೆ ಇದ್ದೇ ಇರುತ್ತೆ. ಸೊ ನಾವಲ್ಲಿಗೆ ಹೋದಾಗ ಡಿಫ್ರೆನ್ಸ್ ಕ್ಯಾಲ್ಕುಲೇಟ್ ಮಾಡಿಕೊಂಡು ಕನ್ವರ್ಟ್ ಮಾಡಿಕೊಂಡು ಕರೆನ್ಸಿನ ನಾವು ಮಾಡ್ತಾ ಇರ್ತೀವಿ. ಬಟ್ ಅದು ರೈಟ್ ಮೆಥಡ್ ಅಲ್ಲ. ಯಾಕಂದರೆ ಅಲ್ಲಿ ದುಡಿಮೆಗೆ ಆ ದುಡ್ಡು, ಈಗ ಫಾರ್ ಎಕ್ಸಾಂಪಲ್ ನಾನು ಒಂದು ಆರೆಂಜ್ದು ಒಂದು ಬಾಕ್ಸು ಬರೀ 1.5 ಯೂರೋಸ್ಗೆ ತೊಗೊತಾ ಇದ್ದೆ. ಎಷ್ಟು, ಒಂದು 2-3 kg ಇರೋದು ಅದರಲ್ಲಿ ಆರೆಂಜಸ್. ಈಗ ನಮ್ಮ ದೇಶದಲ್ಲಿ ನೀವು ಬಂದರೆ 1 kgಗೆ ಎಷ್ಟಾಗುತ್ತೆ, ಒಂದು 60-70, 100, 150 ಇಷ್ಟೆಲ್ಲ ಇರುತ್ತೆ. ಬಟ್ ಅಲ್ಲಿ ನಿಮಗೆ ಅಲ್ಲಿ ದುಡಿಮೆಗೆ ಅಲ್ಲಿ 3,000-4,000 ಯೂರೋಸ್ ತೊಗೊತಾರೆ ಸ್ಯಾಲ್ರಿ ಆನ್ ಆ್ಯನ್ ಆ್ಯಾವ್ರೇಜ್ ತೊಗೊಂಡಾಗ. ಸೊ ಆ ದುಡಿಮೆಗೆ 1,000 ಯೂರೋಸ್ನ ನೀವು ಬಾಡಿಗೆಗೆ ಕೊಟ್ಟು ಇನ್ನು ಮಿಕ್ಕಿದ್ದು ಬೇರೆದೆಲ್ಲ ಕಾಸ್ಟೆಲ್ಲ ತೊಗೊಂಡಾಗ ನೀವು ಉಳಿಸೋವಂಥ ದುಡ್ಡು ಕಡಿಮೆ ಇರುತ್ತೆ. ನೀವು ಸಿಂಗಲ್ ಇದ್ದಾಗ, ನಾನೀಗ ಮೊದಲೇ ಹೇಳ್ದಂಗೆ ಬ್ಯಾಚುಲರ್ ಇದ್ದಾಗ ನೀವು ಹೋದರೆ ಅದಕ್ಕೊಂದು ಅಡ್ವಾಂಟೇಜ್ ಇರುತ್ತೆ. ಯಾಕಂದರೆ ಸಿಂಗಲ್ ಇರ್ತೀರಾ, ಬೇರೆಯವ್ರ ಜೊತೆ ಶೇರ್ ಮಾಡ್ಕೊಂಡು ಮನೆ ಅಥವಾ ರೂಮ್ ನೀವು ಇರ್ಬೋದು. ನೀವು ಓದೆಲ್ಲ ಮುಗಿಸ್ಕೊಂಡು 1-2 ವರ್ಷ ಕೆಲಸ ಮಾಡಿ ಆ ಒಂದು ಎಕ್ಸ್ಪೀರಿಯೆನ್ಸ್ ಎಲ್ಲ ತೊಗೊಂಡು ಆ ದೇಶನೆಲ್ಲ ಸುತ್ತಿ ನೋಡಿಕೊಂಡು ನೀವು ಸೆಟ್ಲ್ ಆಗುವಂಥ ಲೈಫಲ್ಲಿ, ಸೆಟ್ಲ್ ಅಂದರೆ ಏನು, ಮದುವೆ ಆಗುವಂಥ ಟೈಮ್ಗೆ ನೀವು ವಾಪಸ್ ಬಂದು ನಮ್ಮ ದೇಶದಲ್ಲಿ ಇರ್ಬೋದು. ಇಲ್ಲಿ ಕೂಡ ಕೆಲಸ ಸಿಗುತ್ತೆ, ಇಲ್ಲೇನು ಕಡಿಮೆ ಇಲ್ಲ. ನಿಮಗೆ ಟ್ಯಾಲೆಂಟ್ ಇದೆ ಅಂದರೆ ಯಾವ್ಯಾವುದೋ ರಾಜ್ಯದಿಂದ, ಮೂಲೆಯಿಂದ, ಬೇರೆ ಬೇರೆ ದೇಶದಿಂದ ಬಂದು ಬೆಂಗಳೂರಲ್ಲಿ ಕೆಲಸ ಮಾಡ್ತಾರೆ. ನಮ್ಮವರೇ ಕನ್ನಡಿಗರಿಗೆ ಯಾಕೆ ಸಿಗೋದಿಲ್ಲ? ಹುಡುಕಿದ್ರೆ ಪ್ರತಿಯೊಂದು ಸಿಗುತ್ತೆ. ನಾವು ಅದಕ್ಕೆ ತಕ್ಕ ಹಾಗೆ ಯಾವ ರೀತಿ ಜಾಬ್ ಓಪನಿಂಗ್ಸ್ ಇರುತ್ತೆ ಅದಕ್ಕೆ ತಕ್ಕ ಹಾಗೆ ನಮ್ಮ ಸ್ಕಿಲ್ನೂ ಕೂಡ ನಾವು ಡೆವಲಪ್ ಮಾಡ್ಕೋಬೇಕು. ಸುಮ್ಮನೆ ನಾವೇನೋ ಇಂಜಿನಿಯರಿಂಗ್ ಮಾಡಿಬಿಟ್ಟೆ, ನಾನೇನೋ BCom ಮಾಡಿದೆ, MBA ಮಾಡಿಬಿಟ್ಟೆ ಅಂದ ತಕ್ಷಣ ನಿಮಗೆ ಕೆಲಸ ಸಿಗೋದಿಲ್ಲ. ಅದಕ್ಕೆ ತಕ್ಕ ಹಾಗೆ ಆ ಒಂದು ಜಾಬಲ್ಲಿ ನೀವು ಮಾಡೋವಷ್ಟು ಕೇಪಬಿಲಿಟಿ ಇರಬೇಕು, ಕಮ್ಯುನಿಕೇಷನ್ ಸ್ಕಿಲ್ಸ್ ಇರಬೇಕು ಮಾತಾಡೋದಕ್ಕೆ, ಮತ್ತು ನಿಮ್ಮ ಒಂದು ನೇಚರು, ಆ್ಯಟಿಟ್ಯೂಡು ಪ್ರತಿಯೊಂದು ಕೂಡ ಮ್ಯಾಟ್ರ್ ಆಗುತ್ತೆ. ಸೊ ಇದೊಂದು ವಿಡಿಯೋ ನಿಮಗೆ ಕಾಲೇಜಲ್ಲಿ ಇರಬೇಕಾದ್ರೆ ನೀವು ಬೇರೆ ಏನಾರ ಓವರ್ಸೀಸ್ ಸ್ಟಡಿ ಮಾಡೋದಕ್ಕೆ ನಾನು ಹೋಗ್ತೀನಿ, ಬೇರೆ ದೇಶಕ್ಕೆ ಹೋಗ್ತೀನಿ ಅನ್ನೋದಾದರೆ ಅದಕ್ಕೂ ಕೂಡ 1-2 ವರ್ಷ ಮುಂಚೆನೇ ನೀವು ಸ್ಟಾರ್ಟ್ ಮಾಡ್ಕೋಬೇಕು ಅಂತ ಹೇಳೋದಕ್ಕೆ ಒಂದು ಎಪಿಸೋಡನ್ನ ಮಾಡಿದ್ದೀನಿ. ಸೊ
ಐ ಹೋಪ್ ಇದು ಯೂಸ್ ಆಗಿದೆ ಅಂತ ಅಂದ್ಕೊತೀನಿ. ನೀವೆಲ್ಲ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ನಿಮ್ಗೆ ಏನು ಕಂಟೆಂಟ್ಸ್ ಬೇಕು, ನೆಕ್ಸ್ಟ್ ಎಪಿಸೋಡಲ್ಲಿ ನಿಮ್ಗೆ ಏನು ಕ್ವಶನ್ಸ್ ಇದೆ ಏನಾದರೂ ಇದ್ದರೆ ನೀವು ಕಮೆಂಟ್ ಅಂತ ಹಾಕಿ ಅಲ್ಲಿ. ಅದು ನೋಡ್ಕೊಂಡು ನಾನು ಅದಕ್ಕೆ ತಕ್ಕ ಹಾಗೆ ನನ್ನ ಕೈಯಿಂದ ಏನಾಗುತ್ತೆ ನಾನು ರಿಸರ್ಚ್ ಮಾಡಿ ನಿಮಗೆ ಅದ್ರ ಬಗ್ಗೆ ತೊಗೊಂಬರ್ತೀನಿ. ಥ್ಯಾಂಕ್ ಯು. ನಮಸ್ಕಾರ.